ನಮಸ್ಕಾರ. ನಾನು ಸ್ಫಟಿಕ, ಬಸವ ಅಕಾಡೆಮಿ ಹೀಲರು, ಹರಿಹರ. ಇತ್ತೀಚಿನ ದಿನಗಳಲ್ಲಿ ತುಂಬ ಚಿಕ್ಕ ವಯಸ್ಸಿನ ಮಕ್ಕಳಿಂದನೇ ತುಂಬ ದೊಡ್ಡವರವರೆಗೂ ಗುಟ್ಕಾ ತಿನ್ನೋದು ತುಂಬ ಅಭ್ಯಾಸ ಮಾಡ್ಕೊತಾರೆ, ತಂಬಾಕು ತಿನ್ನೋದನ್ನು ತುಂಬ ಅಭ್ಯಾಸ ಮಾಡ್ಕೊತಾರೆ. ಇದರಿಂದ ಏನು ಸಮಸ್ಯೆಗಳಾಗ್ತವೆ ಅಂತಂದರೆ ಮೌತ್ ಅಲ್ಸರ್ ಆಗ್ತವೆ, ಬಾಯಿ ಹುಣ್ಣಾಗೋದು, ಗಂಟ್ಲಲ್ಲಿ ಹುಣ್ಣಾಗೋದು, ಓರಲ್ ಕ್ಯಾನ್ಸರ್ ಬರುತ್ತೆ, ಥ್ರೋಟ್ ಕ್ಯಾನ್ಸರ್ ಬರುತ್ತೆ, ಲಂಗ್ಸಿಗೆ ಸಂಬಂಧಪಟ್ಟಂಗೆ ತೊಂದರೆಗಳಾಗ್ತವೆ, ಸ್ಟಮಕಲ್ಲಿ ಅಲ್ಸರ್ ಆಗುತ್ತೆ. ಹಾಗೆ ಅದನ್ನು ಜಗ್ದು ಏನಾಗುತ್ತೆ ಅಂದರೆ ಅಂಥ ವ್ಯಕ್ತಿಗಳಿಗೆ ಬಾಯಿ ಇಷ್ಟು ಸಹ ಓಪನ್ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ. ಇಂಥ ಸಮಸ್ಯೆಗಳಿಗೆ ತುತ್ತಾಗ್ತಾರೆ. ಇಂಥ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಕಲರ್ಸ್ ಥೆರಪಿನಲ್ಲಿ ಟ್ರೀಟ್ಮೆಂಟ್ ಏನಂತಂದರೆ ಇದನ್ನು ಪ್ರತಿದಿನ ಯೂಸ್ ಮಾಡಬೇಕು. ನಿಮಗೆ ಯೂಸ್ ಆಗೋವರೆಗೂ ಮಾಡ್ಬೋದು, ಓಕೆನಾ. ಏನಂದರೆ ಬಲಗೈಯಲ್ಲಿ ಕಿರು ಬೆರಳಿದೆಯಲ್ಲ, ಈ ಕಿರು ಬೆರಳಿಗೆ ಈ ಥರ ಫಸ್ಟ್ ಜಾಯಿಂಟ್ ಮೇಲೆ ಒಂದು ಪರ್ಪಲ್ ನೇರಳೆ ಹಣ್ಣಿನ ಬಣ್ಣ ಒಂದು ಲೈನ್ ಹಾಕಬೇಕು. ಹಾಗೆ ಉಂಗುರದ ಬೆರಳಲ್ಲಿ ಒಂದು ಪಿಂಕ್ ಸರ್ಕಲ್, ಓಕೆ, ಒಂದು ಲೈನ್, ಪಿಂಕ್ ಲೈನ್ ಹಿಂದೆನೂ ಬರಬೇಕು. ಪಿಂಕು ಪ್ಲಸ್ ಎಲ್ಲ ಒಂದು ಕೆಳಗಡೆ ಒಂದು, ಓಕೆನಾ. ಈ ಥರ ಹಾಕಬೇಕು ಫಸ್ಟ್ ಜಾಯಿಂಟಿಗೆ. ಹಾಗೆ ಮಧ್ಯದ ಬೆರಳಿಗೆ, ಬಲಗೈ ಮಧ್ಯದ ಬೆರಳಿಗೆ ಹಿಂದೆಗಡೆ ಉಗುರು ಕೆಳಗಡೆ ಈ ಥರ ಒಂದು ಪಿಂಕ್ ಡಾಟ್ ಇಡಬೇಕು, ಓಕೆನಾ. ನೆಕ್ಸ್ಟ್ ಇದೇ ಥರ ಎಡಗೈಯಲ್ಲಿ ಎಡಗೈ ಮಧ್ಯದ ಬೆರಳಲ್ಲಿ ಈ ಉಗುರು ಕೆಳಗಡೆ ಈ ಥರ ಒಂದು ಪಿಂಕ್ ಡಾಟ್ ಇಡಬೇಕು, ಹಿಂಭಾಗ. ನೆಕ್ಸ್ಟು ಮುಂಭಾಗ ಎಡಗೈ ಮಧ್ಯದ ಬೆರಳಲ್ಲೇ ಈ ಥರ ಒಂದು ಫಸ್ಟ್ನೇ ಜಾಯಿಂಟ್ ಮೇಲೆ ಪಿಂಕ್ ಲೈನ್ ಹಾಕ್ಬೇಕು, ಈ ಥರ. ನೆಕ್ಸ್ಟು ಫಸ್ಟ್ ಜಾಯಿಂಟ್ ಕೆಳಗಡೆ 2 ಡಾಟು ಪಿಂಕ್ ಡಾಟ್ ಇಡಬೇಕು. ಸೆಕೆಂಡ್ ಜಾಯಿಂಟ್ ಕೆಳಗಡೆ ಒಂದು ಪಿಂಕ್ ಡಾಟ್ ಇಡಬೇಕು ದೊಡ್ಡದಾಗಿ. ಈ ಥರ ಪ್ರತಿದಿನ ಮಾಡ್ತಾ ಇರೋದ್ರಿಂದ ಇದು ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಹಾಗೆಯೇ ಈ ಕಲರ್ಸ್ ಥೆರಪಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತೆ, ಓಕೆನಾ. ಇದ್ರ ಬಗ್ಗೆ ಯಾರಾದರೂ ಆಸಕ್ತಿ ಇರೋವಂಥವ್ರು, ಇದ್ರ ಬಗ್ಗೆ ತಿಳ್ಕೋಬೇಕು, ಕಲಿಬೇಕು ಅನ್ನೋರು, ಇದು ಮುಂಬರುವ ಅಕ್ಟೋಬರ್ 6ನೇ ತಾರೀಕೊಂದು ಕಲರ್ಸ್ ಥೆರಪಿ ಸ್ಟಾರ್ಟ್ ಆಗ್ತಾ ಇದೆ. ಆಸಕ್ತಿ ಇರೋವಂಥವ್ರು ಜಾಯಿನ್ ಆಗ್ಬೋದು. ವಂದನೆಗಳು.